ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಟೆಕಿ. ಲಾಸ್ಟ್ ವಿಡಿಯೋನಾಗ ಫಾರಿನ್ ಕೀ ಕನ್ಸ್ಟ್ರೆಂಟ್ ಆ್ಯಡ್ ಮಾಡೋಣ ಅಂದಿದ್ದೆ. ಅದಕ್ಕೆ ಫಾರಿನ್ ಕೀ ಅಂದರೆ ಏನಂತ ನೋಡೋಣ. ಪ್ರೈಮರಿ ಕೀ ಮತ್ತು ಫಾರಿನ್ ಕೀ ಡಿಫ್ರೆನ್ಸ್ ಏನಂತ ನೋಡೋಣ. ಈಗ ಪ್ರೈಮರಿ ಕೀ ಅಂದರೆ ಒನ್ ಟೇಬಲ್ ಒಳಗಿಂದ ಡೇಟಾನ ಫೆಚ್ ಮಾಡೋಕ್ಕೆ ಯೂಸ್ ಮಾಡುವಂಥ ಯೂನಿಕ್ಲಿ ಐಡೆಂಟಿಫೈಯಬಲ್ ಕೀ. ಈಗ ಪ್ರೈಮರಿ ಕೀ ಇಟ್ಕೊಂಡು ನಾವು ಒಂದು ಯಾವ್ದಾರ ರೋನ ಈಸಿಯಾಗಿ ಫೆಚ್ ಮಾಡ್ಬೋದು ಯೂನಿಕ್ಕಾಗಿ. ಫಾರಿನ್ ಕೀ ಅಂದ್ರೆ ಒನ್ ಟೇಬಲಿಂದ ಇನ್ನೊಂದು ಟೇಬಲಿಗೆ ಲಿಂಕ್ ಮಾಡುವಂಥದ್ದು ಕೀ. ಫಾರಿನ್ ಕೀ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಟೇಬಲ್ನಾಗಿಂದ ಪ್ರೈಮರಿ ಕೀನ ಇನ್ನೊಂದು ಟೇಬಲ್ನಾಗ ಫಾರಿನ್ ಕೀ ಅಂತ ತೊಗೊಂಡ್ರೆ ಆ ಟೇಬಲ್ನ ಈ ಟೇಬಲ್ ಒಳಗೆ ಆಕ್ಸೆಸ್ ಮಾಡ್ಬೋದು ನಾವು. ಈಗ ಇಲ್ಲಿ ಎಕ್ಸಾಂಪಲ್ ಐತಿ, ಒಂದು ಸ್ಟೂಡೆಂಟ್ ಟೇಬಲ್ ಐತಿ, ಆಮೇಲೆ ಒಂದು ಕ್ಲಾಸ್ ಟೇಬಲ್ ಐತಿ. ಸ್ಟೂಡೆಂಟ್ ಟೇಬಲ್ ಒಳಗೆ ಸ್ಟೂಡೆಂಟ್ ಐ ಡಿ, ನೇಮ್, ಅಡ್ರೆಸ್, ಕ್ಲಾಸ್ ಐ ಡಿ ಅಂತ ಕಾಲಮ್ಸ್ ಅದಾವ. ಕ್ಲಾಸ್ ಟೇಬಲ್ನಾಗ ಕ್ಲಾಸ್ ಐ ಡಿ, ನೇಮ್, ಅಡ್ರೆಸ್ ಅಂತ ಕಾಲಮ್ ಅದಾವ. ಸ್ಟೂಡೆಂಟ್ ಟೇಬಲ್ ಒಳಗೆ ಸ್ಟೂಡೆಂಟ್ ಐ ಡಿ ಪ್ರೈಮರಿ ಕೀ, ಕ್ಲಾಸ್ ಟೇಬಲ್ ಒಳಗೆ ಕ್ಲಾಸ್ ಐ ಡಿ ಪ್ರೈಮರಿ ಕೀ. ಈಗ ಸ್ಟೂಡೆಂಟ್ ಟೇಬಲ್ ಒಳಗೆ ಕ್ಲಾಸ್ ಐ ಡಿ ಫಾರಿನ್ ಕೀ ಆಗಿ ತೊಗೊಂಡೇವಿ ಅಂದ್ರೆ ಕ್ಲಾಸ್ ಟೇಬಲ್ನ ಸ್ಟೂಡೆಂಟ್ ಟೇಬಲ್ ಒಳಗೆ ರೆಫರ್ ಮಾಡ್ಬೋದು. ಪ್ರೈಮರಿ ಕೀ ಯಾವತ್ತೂ ನಲ್ ಇರಲ್ಲ, ಫಾರಿನ್ ಕೀ ನಲ್ ಇರ್ಬೋದು. ಈ ಸ್ಟೂಡೆಂಟ್ ಟೇಬಲ್ ಒಳಗೆ ಸ್ಟೂಡೆಂಟ್ ಐ ಡಿ ಪ್ರೈಮರಿ ಕೀ ಅದು ನಲ್ ಇರಂಗಿಲ್ಲ, ಪ್ರೈಮರಿ ಕೀ ಯಾವತ್ತೂ ನಲ್ ಇರಂಗಿಲ್ಲ. ಆದರೆ ಕ್ಲಾಸ್ ಐ ಡಿ ಫಾರಿನ್ ಕೀ ಅದು ನಲ್ ಇರ್ಬೋದು. ಎಲ್ಲಿ ತನ ಅಂದ್ರೆ ನೀವು ನಾಟ್ ನಲ್ ಅಂತ ಕನ್ಸ್ಟೆಂಟ್ ಕೊಡೋ ತನ ಅದು ನಲ್ ಇರ್ಬೋದು. ಹಂಗೆ ಸೇಮ್ ಕ್ಲಾಸ್ ಟೇಬಲ್ ಒಳಗೆ ಕ್ಲಾಸ್ ಐ ಡಿ ಪ್ರೈಮರಿ ಕೀ, ಕ್ಲಾಸ್ ಟೇಬಲ್ ಒಳಗೆ ಕ್ಲಾಸ್ ಐ ಡಿ ನಲ್ ಇರಲ್ಲ, ಯಾಕಂದ್ರೆ ಅದು ಪ್ರೈಮರಿ ಐತಿ. ಈ ಫಾರಿನ್ ಕೀ ಕನ್ಸ್ಟೆಂಟ್ ಹೆಂಗೆ ಆ್ಯಡ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋನಾಗ ನೋಡೋಣ. ಥ್ಯಾಂಕ್ ಯು.